ಇವು ಕುಮಾರಸ್ವಾಮಿ ರೆಡ್ ಝೋನ್ ಮಾಡಿದ್ಕೆ ಅಲ್ಲಿ ವ್ಯವಸಾಯ ಮಾಡ್ತಿದ್ರು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಲೇಔಟ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಿರ್ಲಿಲ್ಲ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ತಿರ್ಲಿಲ್ಲ, ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಅದಕ್ಕೋಸ್ಕರ ಅದು ಉಳ್ಕೊಂಡದ ಭೂಮಿ ಅಷ್ಟೇ. ಕುಮಾರಸ್ವಾಮಿ ಅವತ್ತೇ ರೆಡ್ ಝೋನ್ ಮಾಡದೆ ಹೋಗಿದ್ರೆ ಇಷ್ಟೊತ್ತಿಗೆ ಡೆವಲಪ್ ಆಗ್ಬಿಟ್ರವ ಅವೆಲ್ಲನೂ. ಈಗ ನೀವು ಪಕ್ಕದ ಪಂಚಾಯತಿ ನೋಡಿ, ಹೋಗಿ ನೋಡಿ, ಬನ್ನಿಕುಪ್ಪೆ ನೋಡಿ, ನೀವು ಬನ್ನಿಕುಪ್ಪೆ ಪಂಚಾಯತಿ ನಮ್ದೇನೆ. ಪಕ್ಕದಲ್ಲಿ ನೀವು ಬೈರ್ಮಂಗ್ಲ ಪಂಚಾಯತಿ ನೋಡಿ, ಎಲ್ಲ ಡೆವಲಪ್ ಆಗ್ಬಿಟ್ಟವೆ, ಲೇಔಟ್ಗಳಾಗ್ಬಿಟ್ಟವೆ, ಎಲ್ಲ ಇಂಡಸ್ಟ್ರೀಸ್ ಲೇಔಟ್ ಎಲ್ಲ ಆಗ್ಬಿಟ್ಟವೆ. ಇದೊಂದು ಯಾಕೆ ಉಳ್ಕೋತು ಅಂದ್ರೆ ಬಿಕಾಸ್ ಕುಮಾರಸ್ವಾಮಿ ಅವರು ಅದನ್ನ ರೆಡ್ ಝೋನ್ ಮಾಡಿದ್ಕೆ ಯಾರು ಕೂಡ ಮುಂದೆ ಬಂದಿಲ್ಲ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಆಯ್ತಿರಲಿಲ್ಲ, ಯಾರು ಡೆವಲಪರ್ಸ್ ಅದನ್ನ ತಗೊಂಡು ಡೆವಲಪ್ ಮಾಡಕ್ ಆಯ್ತಿರಲಿಲ್ಲ. ಆದ್ರೆ ಏನಾಗದೆ ಅಲ್ಲಿ ಅಂತಂದ್ರೆ ಎಷ್ಟೋ ಜನ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಅದೆಲ್ಲ ತೋಟ ಮಾಡ್ಕೊಂಡವ್ರೆ. ಎಷ್ಟು ರೇಟ್ಗೆ? 40 ಲಕ್ಷ 30 ಲಕ್ಷ. ನನ್ ಕಷ್ಟ ಕೊಡಬೇಕು ಜಮೀನು, ನಾನು ರೆಡ್ ಝೋನು ಜಾಸ್ತಿ ಕೇಳಲ್ಲ. ಡೆವಲಪರ್ ಆದ್ರೆ ದುಡ್ಡು ಜಾಸ್ತಿ ಕೊಡ್ತಾನೆ, ಇವನ್ ತೋಟ ಮಾಡ್ಕೊಳ್ಳೋನು ಎಷ್ಟು ಕೊಡ್ತಾನೆ? ಈ ನಮ್ಮ ರೈತರ ವೀಕ್ನೆಸ್ ಇಟ್ಕೊಂಡು ಅವನು 40 ಲಕ್ಷ 50 ಲಕ್ಷ 90 ಲಕ್ಷ ಗಂಟ ವ್ಯಾಪಾರ ಮಾಡಿ ತಗೊಂಡ್ರು ಎಕರೆ. ಇವರೆಲ್ಲ ಏನ್ ಮಾಡ್ಕೊಂಡ್ರು? ಎಲ್ಲ ಬಂದು ತೋಟ ಮಾಡ್ಕೊಂಡ್ರು. ಯಾಕಂದ್ರೆ ಡೆವಲಪ್ ಆಗಲ್ಲ, ಲೇಔಟ್ ಆಗಲ್ಲ. ಇದು ವ್ಯತ್ಯಾಸ. ನೀವು ಪಕ್ಕದಲ್ಲಿ ಒಂದು ಸರ್ವೆ ಮಾಡಿ, ಹಂಗೆ ನೀವೆಲ್ಲ ಮೀಡಿಯಾದವ್ರು ಇದಿರಲ್ವಾ. ಈಗ ಬೈರ್ಮಂಗ್ಲ ಪಂಚಾಯತಿನಲ್ಲಿ, ಬನ್ಕುಪ್ಪೆ ಪಂಚಾಯತಿ ಕಂಪ್ಲೀಟ್ ಪೂರ್ತಿ ಲೇಔಟ್ ಆಗ್ಬಿಟ್ಟವೆ. ಮಂಚನಾಯ್ಕನಹಳ್ಳಿ ಪಂಚಾಯತಿ ಪೂರ್ತಿ ಲೇಔಟ್ ಆಗ್ಬಿಟ್ಟವೆ. ನೀವು ಅಲ್ಲಿ ಅಕ್ಕಪಕ್ಕ ಹೋಗಿ ಸರ್ವೆ ಮಾಡಿ. ಇದು ಉಳಿತಿತ್ತಾ? ಇದು ರೆಡ್ ಝೋನ್ ಆಗದೆ ಹೋಗ್ರೆ ಇದು ಉಳಿತಿತ್ತಾ ಇಷ್ಟೊತ್ತಿಗೆ? ಹೌದು, ರೆಡ್ ಝೋನ್ ಮಾಡೋದ್ರಿಂದ ಏನು ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ, ನಿಲ್ಸ್ಬಿಟ್ರು. ಈಗ ಈ ಪಕ್ಕದಲ್ಲಿ ಇಂಡಸ್ಟ್ರಿ ಏರಿಯಾ ಆಯ್ತಲ್ವಾ, ಅಲ್ಲಿ 1,000 ಎಕರೆ ತಗೊಂಡ್ರು ಅವತ್ತು. ಇವರು ಯಾರು ಇದೇ KIDB ಅವರು 1,000 ಎಕರೆ, ಇದರಲ್ಲೂ 1,000 ಎಕರೆ ತಗೊಂಡ್ರು. ಅವತ್ತು ಇವರೆಲ್ಲ ಬಂದು ಹೋರಾಟ ಮಾಡಲಿಲ್ಲ. ಅವತ್ತೇ ಹೋರಾಟ ಮಾಡಿದ್ರೆ ನಾವೆಲ್ಲ ಹೋಗಿದ್ದೆ ಹೋರಾಟ ಮಾಡಕ್ಕೆ. ಅವತ್ತು ನಮ್ಗೆ ಹೇಳಿದ್ರು, ಇಲ್ಲ ನಾವು ಕೊಡೋಕೆ ರೆಡಿ ಇದೀವಿ, ನಾವು ಕೊಟ್ಬಿಡ್ತೀವಿ, ನಮ್ಗೇನು ಅವಶ್ಯಕತೆ ಇಲ್ಲ, ನಾವು ಮಾಡ್ಕೋತೀವಿ ಅಂತ. ರೆಡ್ ಝೋನ್ ಮಾಡಿರೋ ಒಂದೇ ಕಾರಣಕ್ಕೆ ಇಲ್ಲಿ ಲೇಔಟ್ ಡೆವಲಪ್ ಆಗಿಲ್ಲ. ನೀವು ಬಿಡದಿ ಹೋಬಳಿನಲ್ಲಿ ನೀವು ಎಲ್ಲ ಕಡೆ ನೋಡಿ, ಇಲ್ಲಿಗೆ ನಾವು ದೂರ ನೋಡಿ, ನೀವು ಆ ಹೆಗ್ಗಡಗೆರೆ ಮತ್ತೆ ನಮ್ಮ ಗೋಪಳ್ಳಿ ಪಂಚಾಯತಿ ಹೋಗಿ ನೋಡಿ, ಎಲ್ಲ ಕಡೆ ಲೇಔಟ್ಸ್ಗಳಾಗ್ತಾ ಇದ್ದಾವೆ. ಎಲ್ಲ ಪ್ರೈವೇಟ್ನವ್ರು ಬಂದು ಲೇಔಟ್ ಮಾಡ್ತಾವ್ರೆ. ಸರ್, ವೈಯಕ್ತಿಕ ಪ್ರತಿಷ್ಠೆ ಅಲ್ಲ ಸರ್, ಇವತ್ತಿಂದ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಅದು ಒಂದು ಹಂತಕ್ಕೆ ಬಂದಿತ್ತು. ಈಗೇನು ನಾವು ಏನಾರ ಒಂದು ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಾವಿವಾಗ ಏನು ಹೇಳಿದ್ದೀವಿ ರೈತರಿಗೆ, ನಾವು ನಿಮಗೆ ಬಲವಂತ ಮಾಡಿ ನಾವು ದುಡ್ಡೇ ಕೊಡ್ತೀವಿ ಅಂತ ನಿಮ್ಗೆ ಹೇಳಿಲ್ಲ, ನೀವು ದುಡ್ಡೇ ತಗೋಬೇಕು ಅಂತ ಹೇಳಿಲ್ಲ. ಸೊ ಯು ಟೇಕ್ 50% ಶೇರ್. ಎಲ್ಲ ಎಮ್ಯುನಿಟೀಸ್ ಕೊಡ್ತಾರೆ. ಈಗ ಬೆಂಗಳೂರಿನಲ್ಲಿ ಏನೇನು ಎಮ್ಯುನಿಟೀಸ್ ಇದೆ ಎಲ್ಲವನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಅಲ್ಲಿ. ಈಗ ಅದಕ್ಕೆ ನಾವು ನೈಸ್ ರೋಡಿಂದ ರಸ್ತೆ ಕನೆಕ್ಷನ್ ಕೊಡ್ತಾ ಇದೀವಿ, ಎಲ್ಲ ಕಡೆ ಎಮ್ಯುನಿಟೀಸ್ ಬರ್ತಾ ಇದೆ. ಈಗ ಇವತ್ತಲ್ಲ ನಾಳೆ ಡೆವಲಪ್ ಆಗಲೇಬೇಕಲ್ಲ. ಅದು ನಮ್ಮ ಬೆಂಗಳೂರು ಪಕ್ಕ ಇದ್ಮೇಲೆ ನಾವು ಜಮೀನು ಕಳ್ಕೊಳ್ಳೋಕ್ಕಾಗಲ್ಲ, ನಾವು ಇನ್ನೊಂದು ಮಾಡೋಕ್ಕಾಗಲ್ಲ ಅಂತ ಹೇಳಂಗಿಲ್ಲ. ನಾವು ಬೆಂಗಳೂರು ಪಕ್ಕ ಇದ್ದಾಗ ಬೆಂಗಳೂರು ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಆಗಬೇಕು, ಜಮೀನು ಕಳ್ಕೊಳ್ಳೇಬೇಕು. ನಾವು ಇವತ್ತಿನ ವ್ಯವಸ್ಥೆಗೆ ತಕ್ಕಂತೆ ನಿಮಗೆ ಶೇರ್ ಕೊಡ್ತಾ ಇದ್ದೀವಿ. ನಾವು 50% ಶೇರ್ ಕೊಡ್ತಾ ಇದ್ದೀವಿ. ನಾವು ಡೆವಲಪ್ಡ್ ಏರಿಯಾದಲ್ಲಿ 50% ಶೇರ್ ನೀವು ತಗೊಳ್ಳಿ. ನಾವು ದುಡ್ಡೇ ತಗೊಳ್ಳಿ ಅಂತ ನಾವು ಯಾರಿಗೂ ಬಲವಂತ ಮಾಡ್ತಾ ಇಲ್ಲ. ಮತ್ತು ಯಾರ್ಯಾರಿಗೆ ಕಡಿಮೆ ಜಮೀನಿದೆ ಅವ್ರಿಗೆಲ್ಲ ಸೈಟ್ಲೆಸ್ ಅವ್ರು ಯಾರಿದ್ದಾರೆ ಅವ್ರಿಗೆಲ್ಲ ಸೈಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಡವ್ರಿಗೆಲ್ಲ ಅಲ್ಲೆಲ್ಲಿ ಅವರು ಅವತ್ತಿಂದ ವಾಸ ಮಾಡ್ತಾರೋರಿಗೆಲ್ಲ ಸೈಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕೆಲವರೆಲ್ಲ ಅರ್ಜಿ ಹಾಕೊಂಡಿದ್ರು, ಅವೆಲ್ಲ 18 ಕಿಲೋಮೀಟರ್ ವ್ಯಾಪ್ತಿ ಗೊತ್ತದ, ಅವ್ರಿಗೆಲ್ಲ ಈಗ ಮಂಜೂರು ಮಾಡೋಕ್ಕಾಗಲ್ಲ. ಅವೆಲ್ಲನೂ ಕೂಡ ಸೈಟ್ ಕೊಡ್ಬೇಕು ಅವ್ರಿಗೆಲ್ಲ, ಅರ್ಜಿ ಹಾಕೊಂಡ್ರವ್ರಿಗೆ ಅಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ನಿಮ್ಗೆ ಅನುಕೂಲ ಏನು ಬೇಕೋ ಕೇಳಿ ಮಾಡ್ಕೊಡ್ತೀವಿ ನಾವು. ಕುಮಾರಸ್ವಾಮಿದು ಉದ್ದೇಶ ಏನು? DK ಶಿವಕುಮಾರ್ ಅವರು ಮಕ್ಕಕ್ಕೆ ಮಸಿ ಬೆಳಿಬೇಕು ಈ ವ್ಯವಸ್ಥೆನಲ್ಲಿ. ಆಮೇಲೆ ಅಶೋಕ್ ಬಗ್ಗೆ ನನಗೆ ತುಂಬ ಗೌರವ ಇತ್ತು. ಅವಯ್ಯ ಮಾತಾಡಿ ಒಬ್ಬ ಮುಖ್ಯಮಂತ್ರಿ ಮೇಲೆ ಬಳಸಿರ್ತಕ್ಕಂಥ ಪದ ಇದೆಯಲ್ಲ, ಏನೋ ರಿಯಲ್ ಎಸ್ಟೇಟ್ ಏನೋ ಹೇಳೋಣ ಯಪ್ಪ, ಇವನೇನು ಟಾಟಾ ಬಿರ್ಲಾ ಮಗನ ಅಶೋಕು? ಇವ್ನ ದುಡ್ಡು ಆಸ್ತಿ ಎಲ್ಲ ಹೆಂಗೆ ಗೊತ್ತು ಇವನಿಗೆ? ಬರಲಿ ಅಶೋಕ್ ಬಂದು ಪ್ರಮಾಣ ಮಾಡಲಿ, ನಾನು ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿರೋ ಆಸ್ತಿ, ನಾನು ಯಾವುದೇ ಒಂದು ರೂಪಾಯಿ ಸರ್ಕಾರಿ ದುರುಪಯೋಗ ಪಡಿಸ್ಕೊಂಡು ನಾನು ದುಡ್ಡು ಇಸ್ಕೊಂಡಿಲ್ಲ ಅಂತ ಬಂದು ಪ್ರಮಾಣ ಮಾಡಲಿ ಅಶೋಕು. ಎಲ್ಲರೂ ಗಾಜಿನ ಮನೆಯಲ್ಲಿ ಅವ್ರ ಕಲ್ಯಾಣ ಕುಡಿಬೇಕು. ಏನೋ ನಾನೊಬ್ಬ ಸತ್ಯ ಹರಿಶ್ಚಂದ್ರ DK ಶಿವಕುಮಾರ್ ಅವರು ಪ್ರಾಮಾಣಿಕವಾಗಿ ಒಪ್ಕೊಂಡವ್ರೆ, ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಅಂತ, ಪ್ರೊಫೆಷನಲ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಅಂತ ಒಪ್ಕೊಂಡವ್ರೆ DK ಶಿವಕುಮಾರ್ ಅವರು. ಇವರೆಲ್ಲ ಕಳ್ಳರು ಒಪ್ಕೊಳ್ಳಲ್ಲ ಅಷ್ಟೇ. ಇವ್ರ ತಾವೆಲ್ಲ ಆಸ್ತಿಗಳೆಲ್ಲ ಹೆಂಗೆ ಬಂತು? ಈಗ ಕುಮಾರಸ್ವಾಮಿ ತಾವು ಆಸ್ತಿ ಡಿಕ್ಲೇರ್ ಮಾಡೋರಲ್ಲ, ಕುಮಾರಸ್ವಾಮಿ ಹೆಂಡತಿ ಡಿಕ್ಲೇರ್ ಮಾಡೋರಲ್ಲ, ನಿಖಿಲ್ ಕುಮಾರಸ್ವಾಮಿ ಡಿಕ್ಲೇರ್ ಮಾಡೋರಲ್ಲ, ಎಲ್ಲಿಂದ ಬತ್ತು ಆಸ್ತಿ? ಏನು ಒಳ್ಳೆ ನರಸೀಪುರದಲ್ಲಿ ಆಲೂಗಡ್ಡೆ ಬೆಳೆದಿದ್ರಾ? ಎಲ್ಲಿಂದ ಬತ್ತು? ಪ್ರಾಮಾಣಿಕವಾಗಿ ಬರಲಿ, ಚರ್ಚೆಗೆ ಮಾತಾಡೋಣ, ಎಲ್ಲ ತರ್ತೀವಿ ನಾವು ಡೀಟೇಲ್ಸ್ನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.